ವೀಕ್ಷಕರೇ, ಅನುದಿನ ಸುದ್ದಿಜಾಲ. ನಾನು ಅನನ್ಯ ಎಸ್ ಭಾರದ್ವಾಜ್. ಇಂದಿನ ವಿಶೇಷ ಸುದ್ದಿ ಪ್ರಸಾರ ವೀಕ್ಷಣೆಗೆ ಸ್ವಾಗತ. ದೆಹಲಿಯ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸ್ಫೋಟ, 9 ಸಾವು, ಹಲವರಿಗೆ ಗಾಯ. ದೆಹಲಿಯ ಕೆಂಪು ಕೋಟೆ ಬಳಿ ಸೋಮವಾರ ಸಂಜೆ 7 ಗಂಟೆ ಸುಮಾರಿಗೆ ಲಾ ಕಿಲ್ಲಾ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1ರಲ್ಲಿ ನಿಲ್ಲಿಸಿದ್ದ ಹಲವು ಕಾರುಗಳು ಸ್ಫೋಟಗೊಂಡಿವೆ. 9 ಮಂದಿ ಮೃತಪಟ್ಟಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಎಂದು ಪ್ರಾಥಮಿಕ ವರದಿಗಳಿಂದ ತಿಳಿದುಬಂದಿದೆ. ಇದು ಭಯೋತ್ಪಾದನೆ ಕೃತ್ಯ ಇರಬಹುದು ಎಂದು ಶಂಕಿಸಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಪ್ರಕರಣದ ಬೆನ್ನಲ್ಲೇ ರಾಷ್ಟ್ರದಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗಿದೆ. ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರಿನ ಮಾಲೀಕನನ್ನು ವಶಕ್ಕೆ ಪಡೆಯಲಾಗಿದೆ ಎಂಬುದಾಗಿ ಮೂಲಗಳು ತಿಳಿಸಿವೆ. ಮಾಲೀಕನ ಕುರಿತ ಹೆಚ್ಚಿನ ವಿವರ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಸ್ಫೋಟಗೊಂಡ ಹುಂಡೈ i20 ಹ್ಯುಂಡೈ ಕಾರಿನಲ್ಲಿ 3 ಪ್ರಯಾಣಿಕರಿದ್ದರು. ಇದೊಂದು ಆತ್ಮಾಹುತಿ ಬಾಂಬ್ ದಾಳಿಯೇ ಎಂಬ ವಿಚಾರವಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಸೋಮವಾರ ಸಂಜೆ ಕೆಂಪು ಕೋಟೆ ಬಳಿ ನಡೆದ ಸ್ಫೋಟದ ವಿವರವಾದ ವಿಶ್ಲೇಷಣೆಯನ್ನು ಮಂಗಳವಾರ ಉನ್ನತ ಭದ್ರತಾ ಅಧಿಕಾರಿಗಳೊಂದಿಗೆ ನಡೆಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸೋಮವಾರ ಸಂಜೆ LNJP ಆಸ್ಪತ್ರೆಯಲ್ಲಿ ಸ್ಫೋಟದಲ್ಲಿ ಗಾಯಗೊಂಡವರನ್ನು ಭೇಟಿಯಾದ ನಂತರ ಶಾ ಸುದ್ದಿಗಾರರಿಗೆ ತಿಳಿಸಿದರು. अस्पताल के सूत्रों के अनुसार अब तक 8 लोगों की मृत्यु हो चुकी है. कुछ लोग इंजर्ड हैं, इनका इलाज यहां पर चल रहा है. हम सभी एंगल को खुला रखते हुए इसकी गहन जांच शुरू कर दी है. जैसे ही ब्लास्ट की सूचना मिली, दिल्ली पुलिस स्पेशल सेल, क्राइम ब्रांच, NIA की टीम, SPG की टीम, FSL की टीम मौके पर पहुंच गई है और सभी प्रकार की जांच हम तेजी से कर रहे हैं. ದೆಹಲಿಯ ಆಸ್ಪತ್ರೆಯಲ್ಲಿ 360 kg ಸ್ಫೋಟಕ ಪತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಆತಂಕಕಾರಿಯಾದ ಪತ್ತೆಗಳಲ್ಲಿ ಒಂದಾದ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ರಾಷ್ಟ್ರ ರಾಜಧಾನಿಯ ಹೊರವಲಯದಲ್ಲಿರುವ ಹರಿಯಾಣದ ಫರೀದಾಬಾದ್ನಿಂದ 360 ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳು, ಬಹುಶಃ ಅಮೋನಿಯಂ ನೈಟ್ರೇಟ್, 1 ಅಸಾಲ್ಟ್ ರೈಫಲ್, 1 ಪಿಸ್ತೂಲ್ ಮತ್ತು ಮದ್ದುಗುಂಡುಗಳ ಬೃಹತ್ ಸಂಗ್ರಹವನ್ನು ಪತ್ತೆಹಚ್ಚಿದ್ದಾರೆ. ಆರಂಭದಲ್ಲಿ ವಶಪಡಿಸಿಕೊಂಡ ಸ್ಫೋಟಕಗಳು RDX ಎಂದು ವರದಿಯಾಗಿತ್ತು. ಆದಾಗ್ಯೂ ಫರೀದಾಬಾದ್ ಪೊಲೀಸರು ನಂತರ ಅದು RDX ಅಲ್ಲ, ಬದಲಿಗೆ 360 kg ದಹನಕಾರಿ ವಸ್ತುವಾಗಿದ್ದು ಅದು ಬಹುಶಃ ಅಮೋನಿಯಂ ನೈಟ್ರೇಟ್ ಆಗಿರಬಹುದು ಎಂದು ಸ್ಪಷ್ಟಪಡಿಸಿದರು. ಬಂಧಿತ ಕಾಶ್ಮೀರಿ ವೈದ್ಯ ಡಾ. ಅದಿಲ್ ಅಹ್ಮದ್ ರಾತರ್ ವಿಚಾರಣೆಯ ಸಮಯದಲ್ಲಿ ನೀಡಿದ ಮಾಹಿತಿಯನ್ನು ಅನುಸರಿಸಿ ಈ ಮಾಹಿತಿ ಪತ್ತೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅವರ ಮಾಹಿತಿಯ ಮೇರೆಗೆ JK ಪೊಲೀಸರು ಫರೀದಾಬಾದ್ನ ಅಲ್ ಫಲಾಹ್ ಆಸ್ಪತ್ರೆಯಲ್ಲಿ ದಾಳಿ ನಡೆಸಿ ಅಭೂತಪೂರ್ವ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ದಾರೆ. देखो, नेचर ऑफ रिकवरी के बारे में पुलिस कमिश्नर ने विस्तार से प्रेस कॉन्फ्रेंस किया है. मैं फरीदाबाद पुलिस को, हरियाणा पुलिस को और JNK पुलिस को इस ऑपरेशंस की कामयाबी के लिए बधाई देता हूँ. और एक मुझे जैसा जितना मेरे ज्ञान में है, एक बड़े मॉड्यूल को बस्ट करने में पुलिस कामयाब रही है. मैं सबको बधाई देता हूँ. ಮತಕಳ್ಳತನ ಸಂಗ್ರಹ ಅಭಿಯಾನ ದಾಖಲೆಗಳ ಹಸ್ತಾಂತರ. ಮತಕಳ್ಳತನ ವಿರುದ್ಧ ರಾಜ್ಯದಲ್ಲಿ ನಡೆಸಿದ ಅಭಿಯಾನದಲ್ಲಿ ಸಂಗ್ರಹಿಸಲಾದ 1,12,41 ಸಹಿಗಳ ದಾಖಲೆಯನ್ನು ಎಐಸಿಸಿಗೆ ಸೋಮವಾರ ಸಲ್ಲಿಸಲಾಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ DK ಶಿವಕುಮಾರ್ ನೇತೃತ್ವದ ನಿಯೋಗವು ಸಹಿ ಸಂಗ್ರಹ ದಾಖಲೆಗಳ ಒಂದು ಪೆಟ್ಟಿಗೆಯನ್ನು ಸಾಂಕೇತಿಕವಾಗಿ ಸಲ್ಲಿಸಿತು. ಉಳಿದ ದಾಖಲೆಗಳನ್ನು ಎಐಸಿಸಿ ಕಾರ್ಯದರ್ಶಿ ನೆಟ್ಟಾ ಡಿಸೋಜಾ ಅವರಿಗೆ ಹಸ್ತಾಂತರಿಸಿತು. 70 ಲಕ್ಷ ಇದೆ. ಮಿಕ್ಕಿದ್ದು ನೆಕ್ಸ್ಟ್ ಗುರುವಾರ ತಂದು ಕೊಡ್ತೀವಿ. ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು, ಮತದಾನದ ಹಕ್ಕನ್ನು ಉಳಿಸಬೇಕು,
ಸಂವಿಧಾನ ಉಳಿಸಬೇಕು. ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮುಖಂಡತ್ವ, ರಾಹುಲ್ ಗಾಂಧಿ ಅವರ ನಾಯಕತ್ವ ಇವೆರಡೂ ಕೂಡ ಸೇರಿ ಇದೊಂದು ದೊಡ್ಡ ಅಭಿಯಾನ ಪ್ರಾರಂಭ ಮಾಡಿದೋ ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ. ಇದಕ್ಕೆ ಒಂದು ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ನಾವೇ ಬಂದು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತು ಅವ್ರ ಕೈಲಿ ಇದನ್ನು ಮುಗಿಸ್ಬಿಟ್ಟು ಎತ್ಕೊಂಡೋಗಿ ACCಗೆ ಎಲ್ಲ ನಾವು ಡಬ್ ಮಾಡ್ತಾ ಇದ್ವಿ. ಪಕ್ಷದ ಪರವಾಗಿ ಒಂದು ಲೆಟರ್ ಕೂಡ ಅವ್ರಿಗೆ ಗಮನಿಸ್ತಾ ಇದ್ದೀನಿ. ಎಲ್ಲ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ, ಶಾಸಕರುಗಳಿಗೆ, ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ, DCC ಪ್ರೆಸಿಡೆಂಟ್ಗಳಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷದ ಪರವಾಗಿ ತುಂಬುವುದಿದೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬ್ಯಾನರ್ ಕೆಳಗಡೆ ಮಾಡಿ ಅಣ್ಣ, ಬ್ಯಾನರ್ ಕೆಳಗಡೆ ಮಾಡಿ, ಸ್ವಲ್ಪ ಬ್ಯಾನರ್ ಕೆಳಗೆ ಮಾಡಿ ಅಣ್ಣ. ಅಲ್ಲಿ ನಮ್ಮ ಗೋಡೌನ್ ತುಂಬಿದೆ, ಇದು ಒಂದೇ ಮಾಡ್ಲಾಕ ಹೋದ್ರೆ ಸಿಟಿಗೆ ಬರ್ತಾರೆ.